ನಮಸ್ಕಾರ ಪ್ರೀತಿಯ ಸ್ವಾದಿಷ್ಟ ಸವಿರುಚಿ ಚಾನೆಲ್ನ ವೀಕ್ಷಕರೇ, ನಾನ್ ವೆಜ್ ಪ್ರಿಯರ ಫೇವ್ರೇಟ್ ಆದಂತಹ ಚಿಕನ್ನಿಂದ ಒಂದು ಒಳ್ಳೆ ಮಸಾಲ ಫ್ರೈನ ಹೇಗೆ ಮಾಡೋದು ಅಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಚಪಾತಿ ಇರಲಿ ಅಥವಾ ರೋಟಿ, ವೈಟ್ ರೈಸ್ ಯಾವುದೇ ಆಗಲಿ ಎಲ್ಲದಕ್ಕೂ ಸೂಟ್ ಆಗುತ್ತೆ ಈ ಒಂದು ಚಿಕನ್ ಮಸಾಲ ಫ್ರೈ. ರುಚಿ ಅಂತೂ ಬಟರ್ ಚಿಕನ್ ಅಷ್ಟೇ ಚೆನ್ನಾಗಿರುತ್ತೆ. ಹಾಗಾದರೆ ತಡ ಮಾಡದೇನೆ ಬನ್ನಿ ಈ ಒಂದು ಚಿಕನ್ ಮಸಾಲ ಫ್ರೈನ ಹೇಗೆ ಮಾಡೋದು ಅಂತ ಕ್ವಿಕ್ ಆಗಿ ನೋಡೋಣ. ಅದಕ್ಕೂ ಮೊದಲು ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರ ಪೂರ್ತಿಯಾಗಿ ನೋಡಿ. ಸಖತ್ ಟೇಸ್ಟಿಯಾಗಿರುವಂತಹ ಚಿಕನ್ ಮಸಾಲ ಫ್ರೈನ ಮಾಡಲಿಕ್ಕೆ ಒಂದು ಮಿಕ್ಸಿಂಗ್ ಬೌಲ್ನಲ್ಲಿ ಅರ್ಧ kg ಸ್ಕಿನ್ಲೆಸ್ ಚಿಕನನ್ನು ತೊಗೊಂಡಿದ್ದೀನಿ. ಇದನ್ನು 5 ರಿಂದ 6 ಬಾರಿ ನೀರಿನಲ್ಲಿ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಚಿಕನ್ ಜೊತೆ 2 ಚಮಚದಷ್ಟು ನಿಂಬೆ ರಸ, ಸ್ವಲ್ಪ ಅರಿಶಿಣ ಹಾಕ್ಕೊಂಡು ಚಿಕನ್ಗೆ ಒಂದೊಳ್ಳೆ ಮಿಕ್ಸನ್ನು ಕೊಡಬೇಕು. ನಂತರ 30 ನಿಮಿಷ ಇದನ್ನು ಮ್ಯಾರಿನೇಟ್ ಆಗಲಿಕ್ಕೆ ಬಿಡೋಣ. ಇದರಿಂದ ಚಿಕನ್ ತುಂಬ ಜ್ಯೂಸಿಯಾಗಿರುತ್ತೆ, ಹಾಗೆ ಸಾಫ್ಟ್ ಆಗುತ್ತೆ. ಎರಡನೇ ಸ್ಟೆಪ್ಪು ಚಿಕನ್ ಮಸಾಲ ಫ್ರೈಗೆ ಮಸಾಲಾನ ರೆಡಿ ಮಾಡ್ಕೊಳ್ಳೋದು. ಇವಾಗ ಸ್ಟವ್ ಹಚ್ಚಿ ಒಂದು ಬಾಣಲಿ ಇಟ್ಟು ಅದಕ್ಕೆ 4 ಚಮಚದಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಂಡು 3 ದಪ್ಪ ಸೈಜ್ ಈರುಳ್ಳಿನ ಕಟ್ ಮಾಡಿಕೊಂಡು ಮೀಡಿಯಮ್ ಉರಿಲೇ ಫ್ರೈ ಮಾಡ್ಕೊಳ್ಬೇಕು. ಓವರ್ ಫ್ರೈ ಆಗಬಾರ್ದು, ಲೈಟ್ ಬ್ರೌನ್ ಕಲರ್ ಬಂದರೆ ಸಾಕು. ಈರುಳ್ಳಿ ಲೈಟ್ ಬ್ರೌನ್ ಕಲರ್ ಬಂದಮೇಲೆ 3 ಪೀಸಷ್ಟು ಚಕ್ಕೆ, 2 ಲವಂಗ, 10 ರಿಂದ 12 ಎಸಲಷ್ಟು ಬೆಳ್ಳುಳ್ಳಿ, ಹಾಗೆ ಅರ್ಧ ಚಮಚದಷ್ಟು ಸೋಂಪು ಕಾಳನ್ನು ಹಾಕ್ಕೊಂಡು 1-2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಬೇಗ ಫ್ರೈ ಮಾಡಿಬಿಡೋಣ ಅಂತ ಹೈ ಫ್ಲೇಮಲ್ಲಿ ಇಡೋಕ್ಕೆ ಹೋಗಬೇಡಿ, ಮಸಾಲೆ ಎಲ್ಲ ಹಾಳಾಗುತ್ತೆ. ಚಿಕನ್ ರೆಸಿಪಿ ಅಂದಮೇಲೆ ಖಾರ ಇಲ್ಲದೆ ಹೋದರೆ ಹೇಗೆ? 1 ಗುಂಟೂರು ಮೆಣಸಿಕಾಯಿ, ಹಾಗೆ 4 ಬ್ಯಾಡಗಿ ಮೆಣಸಿಕಾಯಿ. ಬ್ಯಾಡಗಿ ಮೆಣಸಿಕಾಯಿ ಒಂದೊಳ್ಳೆ ಕಲರನ್ನು ಕೊಡುತ್ತೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1/4 ಚಮಚದಷ್ಟು ಕಾಳು ಮೆಣಸು, ಹಾಗೆ 2 ದಪ್ಪ ಸೈಜ್ನ ಟೊಮೊಟೊನ ಕಟ್ ಮಾಡಿ ಹಾಕ್ಕೊಂಡು ಟೊಮೊಟೊ ಎಲ್ಲ ಸಾಫ್ಟ್ ಆಗೋ ತನಕ ಮೀಡಿಯಮ್ ಫ್ಲೇಮಲ್ಲಿ 5 ನಿಮಿಷ ಫ್ರೈ ಮಾಡಿ. ನೋಡಿ, ಟೊಮೊಟೊ ಎಲ್ಲ ಪೂರ್ತಿ ಸಾಫ್ಟ್ ಆಗಿದೆ. ಇವಾಗ ಸ್ಟವ್ನ ಆಫ್ ಮಾಡಿ ಈ ಒಂದು ಫ್ರೈ ಮಾಡಿದ ಮಸಾಲೆ ಪೂರ್ತಿ ಆರಿದ ಮೇಲೆ ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು. ನೋಡಿ, ಪೂರ್ತಿ ನುಣ್ಣಗಾಗಿದೆ. ಈಗ ಫೈನಲ್ ಸ್ಟೆಪ್ಪು ಚಿಕನ್ ಮಸಾಲ ಫ್ರೈನ ಸ್ಟಾರ್ಟ್ ಮಾಡೋದು. ಸ್ಟವ್ ಹಚ್ಚಿ ಒಂದು ಬಾಣಲಿ ಇಟ್ಟು ಅದಕ್ಕೆ 4 ಚಮಚ ಕೊಬ್ಬರಿ ಎಣ್ಣೆ, ಹಾಗೆ 1 ಚಮಚ ಆಗುವಷ್ಟು ತುಪ್ಪನ ಹಾಕಿ, ಕೊಬ್ಬರಿ ಎಣ್ಣೆ ಬೇಡ ಅಂದರೆ ರಿಫೈನ್ಡ್ ಆಯಿಲ್ನು ಸಹ ಬಳಸಬಹುದು. ನಂತರ ಎಣ್ಣೆ ತುಪ್ಪ ಕಾದ್ಮೇಲೆ 30 ನಿಮಿಷ ಮ್ಯಾರಿನೇಟ್ ಮಾಡ್ಕೊಂಡಿರೋ ಚಿಕನನ್ನು ಹಾಕ್ಕೊಂಡು ಎಣ್ಣೆಯಲ್ಲೇ ತಿರುವಾಕೊಳ್ಬೇಕು. ಮುಚ್ಚಳವನ್ನು ಮುಚ್ಚಬಾರ್ದು. ಚಿಕನ್ಲಿರೋ ನೀರಂಶ ಎಲ್ಲ ಬಿಟ್ಕೊಂಡು ಮತ್ತೆ ನೀರೆಲ್ಲ ಹಿಂಗಿ ಎಣ್ಣೆನ ಬಿಡುತ್ತೆ. ಅಲ್ಲಿ ತನಕ ನಾವು ಚಿಕನನ್ನು ಹೀಗೆ ತಿರುವಾಕೊಳ್ತಾ ಫ್ರೈ ಮಾಡ್ತಾ ಹೋಗಬೇಕು. ಇದು ಒಂದು 15 ರಿಂದ 20 ನಿಮಿಷ ತಗೊಳುತ್ತೆ ಕಂಪ್ಲೀಟಾಗಿ ನೀರು ಹಿಂಗಲಿಕ್ಕೆ. ನೋಡಿ, ಇವಾಗ ಚಿಕನ್ಲಿರುವಂತಹ ನೀರೆಲ್ಲ ಹಿಂಗಿ ಎಣ್ಣೆ ಬಿಟ್ಕೊಂಡಿದೆ. ಇವಾಗ ನಾವು ರುಬ್ಬಿರುವಂತಹ ಮಸಾಲೆನ ಹಾಕ್ಕೊಂಡು ಒಂದೇ 1 ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಹೆಚ್ಚಿಗೆ ಫ್ರೈ ಮಾಡೋ ಅಗತ್ಯ ಇಲ್ಲ, ಯಾಕೆಂದರೆ ನಾವು ಮೊದಲೇ ಇದನ್ನು ಫ್ರೈ ಮಾಡಿ ಮಸಾಲೆನ ಪ್ರಿಪೇರ್ ಮಾಡ್ಕೊಳೋದ್ರಿಂದ ಮತ್ತೆ ಫ್ರೈ ಮಾಡೋ ಅಗತ್ಯ ಇಲ್ಲ. ಇವಾಗ ಚಿಕನ್ ಬೇಯಲಿಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕ್ಕೊಳ್ಬೇಕು. ನಾನಿಲ್ಲಿ ಮಸಾಲೆ ರುಬ್ಬಿದ ಜಾರ್ನಲ್ಲಿ ನೀರು ಹಾಕಿ ಮಸಾಲೆ ನೀರನ್ನು ಚಿಕನ್ಗೆ ಸೇರಿಸ್ಕೊಂಡಿದ್ದೀನಿ. ಇವಾಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಚಿಕನ್ನ ಎಣ್ಣೆಯಲ್ಲಿ ಹುರಿಯುವಾಗಲೇ ಉಪ್ಪನ್ನು ಹಾಕ್ಕೊಳ್ಬೋದು, ಆದರೆ ಸರಿಯಾಗಿ ಬೇಯೋದಿಲ್ಲ, ರಬ್ಬರ್ ಥರ ಅನಿಸುತ್ತೆ. ಅದಕ್ಕೆ ಈ ಹಂತದಲ್ಲೇ ನಾವು ಮಸಾಲೆ ಹಾಕಿದ್ಮೇಲೆ ಉಪ್ಪನ್ನು ಹಾಕ್ಕೊಂಡು ಲಿಡ್ನ ಮುಚ್ಚಿ 20 ನಿಮಿಷ ಬೇಯಲಿಕ್ಕೆ ಬಿಡಬೇಕು. ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಡಿ, ಆಗಾಗ್ಗೆ ತಿರುಗಿಸ್ಕೊಳ್ತಾ ಇರಿ, ಯಾಕಂದರೆ ತಳ ಹತ್ತುವ ಸಾಧ್ಯತೆ ಇರುತ್ತೆ. 20 ರಿಂದ 25 ನಿಮಿಷ ಆದಮೇಲೆ ಲಿಡ್ಡನ್ನು ಓಪನ್ ಮಾಡಿ 4 ರಿಂದ 5 ಗೋಡಂಬಿನ ನೀರಲ್ಲಿ ನೆನೆಸ್ಕೊಂಡು ರುಬ್ಕೊಂಡು ಪೇಸ್ಟನ್ನು ಮಾಡ್ಕೊಂಡಿದ್ದೀನಿ. ಅದನ್ನು ಸಹ ಈ ಒಂದು ಚಿಕನ್ ಮಸಾಲೆಗೆ ಹಾಕಬೇಕು. ಗೋಡಂಬಿ ಪೇಸ್ಟ್ನ ಹಾಕೋದ್ರಿಂದ ಚಿಕನ್ ತುಂಬ ಟೇಸ್ಟಿಯಾಗಿ ಬರುತ್ತೆ, ಹಾಗೆ ಚಿಕನ್ ಮಸಾಲೆ ಫ್ರೈ ತುಂಬ ರಿಚ್ ಆಗಿರುತ್ತೆ. ಕೊನೆಯಲ್ಲಿ ಕಟ್ ಮಾಡಿದಂತಹ ಕೊತ್ತಂಬರಿ ಸೊಪ್ಪು ಮತ್ತು 1 ಹಿಡಿಯಷ್ಟು ಕರಿಬೇವಿನ ಸೊಪ್ಪನ್ನು ಹಾಕಿ 1 ನಿಮಿಷ ಅದನ್ನು ಹೈ ಫ್ಲೇಮಲ್ಲಿ ಬಾಡಿಸ್ಕೊಳ್ಳಿ. ಗ್ರೇವಿ ತಿನ್ನುವಾಗ ಮಧ್ಯದಲ್ಲಿ ಕರಿಬೇವು ಸೊಪ್ಪು ಸಿಕ್ಕಿದ್ರೆ ಅದ್ರ ರುಚಿನೇ ಬೇರೆ. ವೀಕ್ಷಕರೇ, ಇವಾಗ ಚಿಕನ್ ಮಸಾಲ ಗ್ರೇವಿ ಸವಿಲಿಕ್ಕೆ ಸಿದ್ಧವಾಗಿದೆ. ಸ್ಟವ್ನ ಆಫ್ ಮಾಡಿ
ಪೂರಿ, ಚಪಾತಿ, ನಾನ್ ಅಥವಾ ಗೀ ರೈಸ್ ಜೊತೆನಾದರೂ ನೀವು ಇದನ್ನು ಸರ್ವ್ ಮಾಡಬಹುದು. ನೀವು ಮ್ಯಾರಿನೇಷನ್ ಟೈಮನ್ನು ಹೆಚ್ಚಿಗೆ ಮಾಡಿದಷ್ಟು ಚಿಕನ್ ತುಂಬ ಸಾಫ್ಟಾಗಿರುತ್ತೆ, ಹಾಗೆ ಜ್ಯೂಸಿಯಾಗಿರುತ್ತೆ. ನೋಡಿ ಎಷ್ಟು ಸುಲಭವಾಗಿ ಬೋನಿಂದ ಬೇರ್ಪಡ್ತಿದೆ ಅಂತ. ನೋಡಿದ್ರಲ್ಲ ವೀಕ್ಷಕರೇ, ಮನೆಯಲ್ಲೇ ಇರುವ ಪದಾರ್ಥಗಳಿಂದ ಎಷ್ಟು ಸುಲಭವಾಗಿ ಚಿಕನ್ ಮಸಾಲ ಫ್ರೈನ ಮಾಡಬಹುದು ಅಂತ. ನೀವು ಸಹ ಮನೇಲೊಂದ್ಸಲ ಟ್ರೈ ಮಾಡಿ, ಹಾಗೆ ರುಚಿ ಹೇಗಿತ್ತಂತ ಕಮೆಂಟ್ ಮೂಲಕ ತಿಳಿಸಿ. ಚಿಕನ್ ಮಸಾಲ ಫ್ರೈ ನಿಮಗೆ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಎಲ್ಲ ರೆಸಿಪಿಗಳ ವಿಡಿಯೋಗಾಗಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.